Hey everyone, you're watching News Insights. ರಸ್ತೆ ಮಲೇಶ್ವರಂ ಬೆಂಗಳೂರು 5600 ರವರೆಗೆ ಅರ್ಜಿ ಸಲ್ಲಿಸಿ ಅನುಮತಿ ಪಡೆದುಕೊಂಡಿರುತ್ತಾರೆ. ಆದರೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಕಲಾಸಿಕಳ್ಳ ಬೆಂಗಳೂರು ದಕ್ಷಿಣ ಜಿಲ್ಲಾ ಬೆಂಗಳೂರು 56002 ರವರೆಗೆ ಅರ್ಜಿ ಸಲ್ಲಿಸುವಾಗ ತಮ್ಮ ಆಡಳಿತ ಮಂಡಳಿ ಹೆಸರನ್ನು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಎಂದು ನಮೂದಿಸುತ್ತಾರೆ. ಆದರೆ ಆದೇಶದಲ್ಲಿ ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ಪಡೆದಿರುತ್ತಾರೆ. ಈ ಶಾಲೆಯವರು ಚಾಮರಾಜಪೇಟೆ ಅಧ್ಯಕ್ಷ ಚಾಂದ್ ಪಾಷಾ, ನನ್ನ ಹೆಸರು ಶಿವರಾಮೇಗೌಡರ ಬಣ. ಇದು ಸಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಭಾಳ ಡೂಪ್ಲಿಕೇಟಿಂದ ಲೆಸನ್ಸ್ ನಡೆಸ್ಕೊಂಡು ಎಲ್ಲ ಮಾಹಿತಿ ಸಿಕ್ತು. ಅದರಿಂದ ನಾವೆಲ್ಲ ಹೋಗಿ ಎಲ್ಲ ಸುಮಾರು ಒಂದು 200-300 ಜನ ಹೋಗಿ ದಂಡನೆ ಮಾಡ್ದೋ. ನಮಗೆಲ್ಲ ತಳ್ಳಿ ಎಲ್ಲ ಹೊಡೆದಾಟ ಮಾಡಿ ಬಂದರು. ಎಲ್ಲ ಆಮೇಲೆ ಪೊಲೀಸರು ರಕ್ಷಣೆ ಕೊಟ್ಟು ಆಚೆ ಬಂದು ನಮಗೆ ಕರ್ಕೊಂಡ್ಬಂದರು. ಇದಕ್ಕೆ ನಮಗೆ ಮತ್ತು ಇದೆಲ್ಲ ನಾವು ಇದು ದೂರೆಲ್ಲ ಕೊಟ್ಟಿದ್ದೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಇನ್ನೂ ಏನು ತನಿಖೆ ಮಾಡ್ತಾ ಇಲ್ಲ, ಈ ಡಿಲೇ ಮಾಡ್ಕೊಂಡಿದ್ದೆ. ನಾವು ಇದು ಕೇಳ್ಕೊಳ್ಳೋದು ಎಷ್ಟೇ ಏನಂದರೆ ಇದು ಡೂಪ್ಲಿಕೇಟ್ ಲೈಸೆನ್ಸ್ ಮಾಡ್ತಾರೆ, ರದ್ದು ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ. ಅವ್ರ ಹೆಸರೇನು? ನನ್ನ ಹೆಸರು ಕೃಷ್ಣ ಅಂತ, ದಲಿತ ಸಂಘದ ಅಧ್ಯಕ್ಷ. ಈ ಸ್ಕೂಲ್ ಬಗ್ಗೆ ಸ್ವಲ್ಪ ನಾನು ಹೋರಾಟ ಮಾಡಿದ್ದೀನಿ. ಈ ಸ್ಕೂಲ್ ಬಗ್ಗೆ ಸ್ವಲ್ಪ ಹೋರಾಟ ಮಾಡಿ ಇದಕ್ಕೆ ಪರಿಹಾರ ತಪ್ಪಬೇಕಂತ ನಮ್ಮ ಪ್ರಯತ್ನ ಪಡ್ತಾ ಇದ್ದೀವಿ. ಸಾಹೇಬರಿಗೆ ಸ್ವಲ್ಪ ಅನ್ಯಾಯ ಆಗಿದೆ. ಈ ಅನ್ಯಾಯಕ್ಕೆ ಪರಿಹಾರ ಕೊಡಬೇಕು, ಪರಿಹಾರ ತೋರಿಸ್ಬೇಕು ಸರ್ಕಾರ. ಏನು ಅನ್ಯಾಯ ಆಗಿದೆ? ಯಾವ ಥರ ಅನ್ಯಾಯ? ಸ್ಕೂಲ್ ಬಗ್ಗೆ ಏನಾಯಿತು? ಈಗ ನೋಡಿ, ಉದ್ದೇಶ ಏನಂದ್ರೆ, ಈಗ ಪ್ರೆಸ್ ಮೀಟಿಂಗ್ ಮಾಡುವ ಉದ್ದೇಶ ಏನಂದ್ರೆ, ಈ ಶಾಲೆಯವರು ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ 4 ಹೆಸರು ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ಇವರ ಹತ್ರ ದಾಖಲೆ ಇಲ್ಲ, ನಕಲಿ ದಾಖಲೆ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ. ಇವರು ಬಾಂಬೆಯಿಂದ ಬಂದು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಯಾರು ಏನು ಕೇಳ್ತಾ ಇಲ್ಲ, ಅದರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಅದರಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಧ್ವನಿ ಎತ್ಬಿಟ್ಟು ಇವರು ತಪ್ಪು ಮಾಡ್ತಾ ಇದ್ದಾರೆ, ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಶಾಲೆ ನಡೆಸ್ತಾ ಇದ್ದಾರೆ. 4 ಹೆಸರು ಮಾಡಿದ್ದಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಶಾಲೆ ಇದೆ. ಆದರೆ ಯಾವ ನೀವು ಸರ್ಟಿಫಿಕೇಟ್ ಮಕ್ಕಳಿಗೆ ಕೊಡ್ತೀರಾ? 4 ಹೆಸರು ಮಾಡಿದ್ದೀರಾ. 4 ಹೆಸರು ಮಾಡಿದ್ರು. ಮತ್ತೆ ಈ ಶಾಲೆ ನಡೆಸಲು ಈ ಎಜುಕೇಶನ್ ಸೊಸೈಟಿ ಇದೆಲ್ಲ ಇದು ನಡೆಸಲು ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಓಡಿಸೋಕ್ಕೋಸ್ಕರ ಇದು ಮಾಡಿದ್ರು. ಆದರೆ ಅವರು ಲಕ್ಷಾಂತರ ರೂಪಾಯಿ ಮಕ್ಕಳ ಹತ್ರ ಹಣ ತಗೊಳ್ತಾ ಇದ್ದಾರೆ, ಡೊನೇಷನ್ ತಗೊಳ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಫೀಸ್ ತಗೊಳ್ತಾ ಇದ್ದಾರೆ. ಅದು ಬೇರೆ ವಿಷಯ. ಈಗ ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ನಾವು ಹೋಗಿ ದೂರು ನೀಡಿದ್ದೀವಿ. ಇವರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರೆ ಅವರು ನಮಗೆ ಕಾರಣ ಕೇಳಿ ನೋಟಿಸ್ ಕಳಿಸಿದ್ರು. ಅವರಿಗೆ ನೀವು 13 ಪತ್ರವನ್ನು ಕೊಡ್ಬೇಕಂತ ಇದೆ, ಆದರೆ ಯಾವ ಪತ್ರವನ್ನು ಕೊಟ್ಟಿಲ್ಲ. ಆಮೇಲೆ ಪುನಃ ಏನ್ ಮಾಡಿದ್ರು, ನಮ್ಮ ಆಯುಕ್ತರು ಇದ್ದಾರಲ್ಲ, ಎಜುಕೇಶನ್ ಕಮಿಷನರ್ ಇಲ್ಲಿ ನೃಪತುಂಗ ರಸ್ತೆ, ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಕೊಡುವಾಗ ಅವರು ಒಂದು ಲೆಟರ್ ಕೊಟ್ಟರು. ಇದೆ ಲೆಟರ್ ಯಾರಿಗೆ? DTP ಅವರಿಗೆ ಕಳಿಸಿದ್ರು. ನೀವು ಇದರ ಬಗ್ಗೆ ತನಿಖೆ ಮಾಡಿ ಇವರ ಲೈಸೆನ್ಸ್ ಅನ್ನು ರದ್ದು ಮಾಡಿ. ಇವರು ಮಾಡ್ತಾ ಇರೋದು ತಪ್ಪು, ನಕಲಿ ದಾಖಲೆ ಮಾಡಿಕೊಂಡು ಇವರು ಸಂಸ್ಥೆ ನಡೆಸ್ತಾರೆ. ಇದಕ್ಕೆ ನೀವು ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಮಾಹಿತಿ ಕೊಟ್ಟರು. ಆದರೆ ಇಷ್ಟೆಲ್ಲ ಆದ್ರೂ ಅವರು ಈಗ ಸಂಸ್ಥೆ ನಡೆಸ್ತಾ ಇದ್ದಾರೆ. ಈಗ ನೋಡಿ, 34ನೇ ಅನಿವರ್ಸರಿ ಡೇ ಮಾಡ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಮಾಡ್ತಾರೆ ಇವರು? ಇವರ ಹತ್ರ ಯಾವ ದಾಖಲೆ ಇಲ್ಲ, ನಕಲಿ ದಾಖಲೆ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಯಾರು ಯಾಕೆ ಧ್ವನಿ ಎತ್ತಾ ಇಲ್ಲ? ನಾವು ಧ್ವನಿ ಎತ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ. ಬೇರೆ ಯಾರು ಯಾಕೆ ಧ್ವನಿ ಎತ್ತಾ ಇಲ್ಲ? ಸರ್ಕಾರದವರು ಯಾಕೆ ಕೇಳ್ತಾ ಇಲ್ಲ ಅವ್ರ ಬಗ್ಗೆ? ನಿಮ್ಮ ಹೆಸರು? ಅಬ್ದುಲ್ ಹಮೀದ್ ಪಾಷಾ. ಇದರ ಹಿಂದೆನೂ ನಾವು ಪ್ರೆಸ್ ಮೀಟ್ ಮಾಡಿ, ಇದರ ಹಿಂದೆನೂ ನಾವು ಇದರ ಬಗ್ಗೆನೇ ನಾವು ಚರ್ಚೆ ಮಾಡಿದೀವಿ. ಈಗ ಪ್ರೆಸ್ ಮೀಟ್ ಯಾಕೆ ಮಾಡ್ತೀವಿ ಅಂದ್ರೆ, ದಾಖಲಾತಿ ಕೇಳಿದ್ದೀವಿ, ದಾಖಲಾತಿ ನೀವು ಕೊಡಲಿಲ್ಲ. ಕೊಟ್ಟಿದ್ದೀವಿ ಅಲ್ಲ ದಾಖಲೆ. ಅವ್ರ ಹತ್ರ ಎಲ್ಲಾ ದಾಖಲಾತಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲಲ್ಲ. ತೋರಿಸ್ಲಿ ದಾಖಲೆ. ಗೊತ್ತಿದೆ ಅಲ್ಲಿ ಎಷ್ಟೋ ಮಕ್ಕಳು ಸತ್ತೋಗಿದ್ದಾರೆ, ಎಷ್ಟೋ ಮಕ್ಕಳಿಗೆ ಸಾಯಿಸಿದ್ದಾರೆ. ಅಲ್ಲಿ ಸ್ವಚ್ಛತೆ ಇಲ್ಲ, ಅಲ್ಲಿ ಯಾವ ತರದ ಭದ್ರತೆ ಮಕ್ಕಳಿಗೆ ಇಲ್ಲ. ಅಲ್ಲಿ ಒಂದು ಮಗು ಹೆಣ್ಮಗು ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. ಅಲ್ಲಿ ಹಾಸ್ಟೆಲ್ ನಡುವ ಪರ್ಮಿಷನ್ ಇಲ್ಲ. ನೆಲ್ಲೂರ್ದು ಹೆಣ್ಮಗುಗೆ ಗಂಟಲು ನೋವು ಬಂದು ನೀರು ಸರಿ ಇಲ್ಲದೆ ಆ ಮಗು ಸಾವಾಯಿತು. ಅದಕ್ಕೆ ಕಾರಣ ಇವರು. ಅವರ ಪ್ಯಾರೆಂಟ್ಸ್ಗೆ ತಿಳಿಸಿಲ್ಲ. ಮತ್ತೆ ಅವರ ಅಕ್ಕಂದಿರು ಅವರಿಗೆ ಕರೆ ಮಾಡಿ ಕರೆಸಿ ಆಮೇಲೆ ಹೋಗಿ ಅವ್ರಿಗೆ ಚಿಕಿತ್ಸೆ ಮಾಡಿ ನೆಲ್ಲೂರಿಗೆ ಕರ್ಕೊಂಡು ಹೋದ್ರೆ ಆ ಮಗು ಸತ್ತೋಯ್ತು. ಅದೇ ತರ ಕಾಶ್ಮೀರ ಹುಡುಗನ ಜೊತೆನೂ ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಅವರ ಜೊತೆ ತುಂಬಾ ಅವ್ರಿಗೆ ಬಡ್ದಿ ಎಲ್ಲ ಮಾಡಿ ಗಾಯ ಮಾಡಿ ಆ ಕಾಶ್ಮೀರ ಹುಡುಗನಿಗೆ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೋ ತೊಂದರೆ ಕೊಟ್ಟು ಅವ್ರಿಗೆ 3 ಕಂಪ್ಲೇಂಟ್ ಮಾಡಿದ್ದಾರೆ. ಕೊತ್ತನೂರು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಸಂಜೋತ ಮಾಡ್ಬಿಟ್ಟು ಅವ್ರಿಗೆ ಏನೋ ಹಣ ಕೊಟ್ಬಿಟ್ಟು ನೀವು ನಮ್ಮ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಗೆ ಟೆರರಿಸ್ಟ್ ಅಂತ ಹಾಕ್ಬಿಡ್ತೀವಿ ಅಂತ ಅವ್ರಿಗೆ ಹೆದರಿಸಿ ಕಳಿಸ್ಬಿಟ್ಟಿದ್ದಾರೆ.
ಇದೆಲ್ಲ ಆಗಿದೆ ಸರ್, ಇದೆಲ್ಲ ತಪ್ಪಾಗ್ತಿದೆ. ಇದೀಗ ಯಾಕೆ ಕೇಳ್ತಾ ಇಲ್ಲ? ಇದಕ್ಕೆ ಪ್ರಭಾವಿ ರಾಜಕಾರಣಿಯವರ ಪ್ರಭಾವ ಇದೆಯಾ, ಶಕ್ತಿ ಇದೆಯಾ, ಅವರೇನಾದ್ರೂ ಇವರ ಜೊತೆ ಇದ್ದಾರಾ, ಇವರಿಗೆ ಸಾಥ್ ಕೊಡ್ತಾ ಇದ್ದಾರಾ? ಅದರಿಂದ ಇವರಿಗೆ ಯಾರು ಕೇಳೋರಿಲ್ಲ ಅಂತ ಇವರು ಈ ತರ ನಕಲಿ ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತ ಇದೇ ನಮ್ಮ ಧ್ವನಿ. ಈಗ ಬಾಂಬೆಯಿಂದ ಮೊನ್ನೆ ಏನ್ ಸರ್ ತಾವು ಕೇಳಿದ್ರಲ್ಲ, ಮೊನ್ನೆ ಬಾಂಬೆಯಿಂದ ಬಂದಿದೆ ಇಲ್ಲಿ ಲೆಟರ್ ನಮ್ಮ ಹತ್ರ. ಫೇಕ್ ಇದು ಎಜುಕೇಶನ್ ಇದು ನಡೆಸ್ತಾ ಇದ್ರಲ್ಲ, ಇದು ಫೇಕ್ ಅಂತ, ನಕಲಿ ಅಂತ ಬಾಂಬೆಯಿಂದಾನು ಬಾಂಬೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಬಂದಿದೆ. ಇವರು ನಡೆಸ್ತಾ ಇರೋದು ತಪ್ಪು ಅಂತ. ಮತ್ತೆ ನಿಮ್ಮ ಉಪನಿರ್ದೇಶಕರ ಕಚೇರಿ ಅವರೂ ಹೇಳಿದ್ದಾರೆ ಇದು ನಕಲಿ ಅಂತ. ಆಮೇಲೆ ನಮ್ಮ ಆಯುಕ್ತರು ಇದರ ಬಗ್ಗೆ ಹೇಳಿದ್ದಾರೆ, ಇದು ನಕಲಿ, ಇದನ್ನು ರದ್ದುಪಡಿಸಿ ಅಂತ.